ವಿಜಯಪುರ ಜಿಲ್ಲೆಯ ಲೋಕ ಸಂಗ್ರಾಮದಲ್ಲಿ ಕಮಲ ಪಕ್ಷಕ್ಕೆ ಏಟಿನ ಮೇಲೆ ಏಟು ಬೀಳುವ ಲಕ್ಷಣಗಳು ಗೋಚರವಾಗ್ತಿವೆ. ಹಾಲಿ ಸಂಸದ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ವಿರುದ್ಧ ಸ್ವಪಕ್ಷದ ಶಾಸಕರೇ ಕತ್ತಿ ಮಸಿಯೋಕೆ ಶುರು ಮಾಡಿದ್ದಾರೆ. ಅಲ್ಲದೆ ಸ್ವಸಮುದಾಯದಲ್ಲೇ ಭಾರೀ ವಿರೋಧ ಶುರುವಾಗಿದೆ. ದಲಿತ ಸಮುದಾಯದಿಂದ ಜಿಗಜಿಣಗಿ ಹಠಾವೋ ವಿಜಯಪುರ ಬಚಾವೋ ಅಭಿಯಾನ ಶುರುವಾಗಿದೆ. ಇದರಿಂದಾಗಿ ಅಖಾಡಕ್ಕಿಳಿಯಲು ರೆಡಿಯಾಗಿರುವ ಜಿಗಜಿಣಗಿಗೆ ಹೊಸ ಸಂಕಷ್ಟ ಎದುರಿಸುವಂತಾಗಿದೆ. 2 ಬಾರಿ ಸಂಸದರಾಗಿ ಆಯ್ಕೆಯಾದರೂ ಜಿಲ್ಲೆಯಲ್ಲಿ ಹೇಳಿಕೊಳ್ಳುವ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಿಲ್ಲ ಅಂತ ಜನ ಸಿಟ್ಟಿಗೆದ್ದಿದ್ದಾರಂತೆ. ಹೀಗಾಗಿಯೇ ಜಿಗಜಿಣಗಿ ಹಠಾವೋ ಶುರು ಮಾಡಿದ್ದಾರೆ. ಮುಂಬರುವ ವಿಜಯಪುರ ಲೋಕಸಭೆ ಚುನಾವಣೆಗೆ ನಾನು ಸರ್ವ ಜನತಾ ಪಕ್ಷದಿಂದ ನೇರವಾಗಿ ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ನಾನು ಸ್ಪರ್ಧೆಗಿಳಿತಾ ಇದ್ದೀನಿ. ಜಿಗಜಿಣಗಿ ತೊಲಗಿಸಿ ವಿಜಯಪುರ ಉಳಿಸಿ ಎಂಬ ಒಂದು ಘೋಷ ವ್ಯಾಖ್ಯೆಯೊಂದಿಗೆ ಈ ಜಿಲ್ಲೆಯಲ್ಲಿ ನಾನು ಈಗಾಗಲೇ ಸಂಚಾರ ಮಾಡ್ತಾ ಇದ್ದೀನಿ. ಇನ್ನೂ ಮುಂದಿನ ದಿನಮಾನಗಳಲ್ಲಿಯೂ ಸಹಿತ ಪ್ರತಿಯೊಬ್ಬ ಮತದಾರರ ಮನೆಗೆ ಹೋಗ್ತಾ ಇದ್ದೀನಿ. ನನಗೆ ಈ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ತುಂಬ ಅಪಾರವಾದ ಗೌರವ ಇದೆ. ನಾನು ಮೊದಲು ಮೂಲ RSS ಕಾರ್ಯಕರ್ತನೇ, ತಾಲೂಕಾ SC ST BJPಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದೀನಿ ಇಂಡಿಯಲ್ಲಿ. ಈಗೇನು ಹಾಲಿ ನಾವು ಬಿಜಾಪುರ ಜಿಲ್ಲೆಯಿಂದ ರಾಜು ಪಡಗಾನೂರು ಅಂತ ಅವರಿಗೆ ಇಲೆಕ್ಷನ್ ಸಲುವಾಗಿ ನಿಂದಿರಿಸಬೇಕಂತ ನಾವೆಲ್ಲರೂ ಕೂಡಿಕೊಂಡು ಬಂದಿದ್ದೇವೆ. ಜಿಗಜಿಣಿ ಅವರು ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಒಳಗೆ ಯಾವುದೇ ಏನೇ ಕೆಲಸ ಮಾಡಿಲ್ಲ. ಮೋದಿಜಿಯವರ ಅಭಿಮಾನಿಗೆ ಹೇಳ್ತಾ ಇದ್ದೀನಿ ನಾನು, ಮೋದಿಜಿಯವರು ಸುಳ್ಳು ಹೇಳ್ತಿದ್ದಿಲ್ಲ. ಜಿಗಜಿಣಿ ಅವರು ಯಾವಾಗ ಹೋದ್ರಲ್ಲಿಗೆ ಅವಾಗ ಅವರು ಸುಳ್ಳು ಹೇಳೋದು ಕಲಿಸೋರು ಜಿಗಜಿಣಿ ಸಾಹೇಬ್ರೆ. ನಾನು ಹಾಲು ಮತದ ಸಮಾಜದವನಾಗಿ ಹೇಳ್ತಾ ಇದ್ದೀನಿ. ಸರ್, ನಾವು ಒಟ್ಟಾರೆ ಜಿಗಜಿಣಿ ಸಾಹೇಬರಿಗೆ ಸೋಲಿಸಬೇಕು. ಅವ್ರಿಗೆ ಹೋಗೋಂಥ ಓಟ್ಗಳನ್ನು ನಮ್ಮ ರಾಜು ಪಡಗಾನೂರು ಅವರಿಗೆ ತಗೊಂಡ್ರೆ ಅವರು ತಾನಾಗೆ ಸೋಲನ್ನು ಅನುಭವಿಸ್ತಾರೆ. ಏನು ಸರ್ ಯಾವುದೇ 10 ವರ್ಷ ಆಯ್ತು ಇಲ್ಲಿ ತನಕ ಅವ್ರು ಮಾಡಿದ ಯಾವುದೇ ಕೆಲಸ ನೋಡಿಲ್ಲ. ನಾನು 5 ವರ್ಷ ಆಯ್ತು ಸರ್, ಇಂಡಿಗೆ ಅವ್ರು ಬಂದೇ ಇಲ್ಲ. ಒಟ್ಟೆ ನನ್ನ ಸ್ವಂತ ಇಂಡಿ ತಾಲೂಕು